ಸಾಲದ ಕಂತಿದ್ರೆ ಮರ್ಯಾದೆಯಿಂದ ಕೇಳು, ಕೊಡ್ತಾರೆ. ಅದನ್ನ ಬಿಟ್ಟು ಮನೆ ಮುಂದೆ ಬಂದು ಗಲಾಟೆ ಮಾಡೋದು, ಹೆಣ್ಮಕ್ಳ ಹತ್ರ ಕೆಟ್ಟದಾಗ ನಡ್ಕೊಳ್ಳೋದು ಮಾಡಿದ್ರೆ ಏನೋ ಮಾಡ್ತೀಯಾ? ನಿಮ್ಮಂಥವ್ರಿಗೆಲ್ಲ ಬುದ್ಧಿ ಕಲ್ಸಕ್ಕೆ ಅಂತಾನೆ ಇದಾರಲ್ಲ, ಅವ್ರನ್ನೇ ಕರೆಸ್ತೀನಿ. ಯಾರನ್ನ? ನಿಮ್ಮ ಮಾವನ್ನ. ನಿಮ್ಮಂಥವ್ರಿಗೆ ಪೊಲೀಸ್ ಲಾಠಿ ರುಚಿ ಸಿಕ್ಕಿದ್ರೇ ಗೊತ್ತಾಗೋದು. ಅದು ಯಾವ ಪೊಲೀಸನ್ ಕರೆಸ್ತೀಯಾ? ಕರ್ಸ, ನಾವು ನೋಡ್ತೇವೆ. ಅಮ್ಮ, ಈ ಏರಿಯಾ ಕೆಂಪನಹಳ್ಳಿ ಸ್ಟೇಷನ್ಗೆ ಸೇರುತ್ತಲ್ವಾ? ಮರ್ಯಾದೆಯಿಂದ ನಮ್ಗೆ ದುಡ್ಡು ಕೊಡಿ, ಇಲ್ಲ ಅಂದ್ರೆ ಈ ಮನೆ ಖಾಲಿ ಮಾಡಿ. ಖಾಲಿನಾ? ಈಗ ಇದ್ದಕ್ಕಿದ್ದ ಹಾಗೆ ಖಾಲಿ ಮಾಡಿ ಅಂದ್ರೆ ನಾವು ಎಲ್ಲಪ್ಪ ಹೋಗೋದು? ಅಣ್ಣ, ಹೀಗೆ ಕೂತ್ಕೊಂಡ್ರೆ ಹೇಗೆ? ಇದು ಹೆಣ್ಮಕ್ಳಿರೋ ಮನೆ, ನಮ್ಮ ಮರ್ಯಾದೆಲ್ಲ ಹೊರಟೋಗುತ್ತೆ ಅಣ್ಣ. ಎದ್ದೊಡೆ, ಇಲ್ಲಿಂದ ಮೊದಲು ಹೊರಟೋಗಿ. ಮನೆ ಆಡಾಡಬೇಕಾದ್ರೆ ಮನೇಲಿ ಹೆಣ್ಮಕ್ಳಿದ್ದಾರೆ ಅನ್ನೋದು ಗೊತ್ತಿರ್ಲಿಲ್ವಾ? ಅಥವಾ ಮಾರ್ಕೆಟ್ ನಮ್ಮ ಕಡೆ ಹುಡುಗರಿಗೆ ಅವಮಾನ ಮಾಡ್ಬೇಕಾದ್ರೆ ಗೊತ್ತಿರ್ಲಿಲ್ವಾ? ಮಾರ್ಕೆಟಲ್ಲಿ ದೊಡ್ಡಸ್ತಿಗೆ ತೋರ್ಸೋದಲ್ಲ, ಈಗ ತೋರಿಸಿ. ಹಾಗಾದ್ರೆ ದುಡ್ಡು ಕೊಟ್ರೆ ಹೋಗ್ತೀರಾ? ನೀ ಕಾಸು ಕೊಡ್ಲಿಲ್ಲ ಅಂದ್ರೆ ಅವಮಾನ ಮಾಡಿ ಹೊಳ್ಸೋಕ್ಕೂ ಗೊತ್ತು. ಕಾಸು ಕೊಟ್ರೆ ಮರ್ಯಾದೆ ಕೊಟ್ಟು ಕಾಲಿಗೆ ಬೀಳಕ್ಕೂ ಗೊತ್ತು. ಇದೇ ಮಾತಾ? ಅವಾಗಿಂದ ಪಂಚಾಯಿತಿ ಮಾಡ್ತಿದ್ಯಲ್ಲೋ, ಇವರಿಂದ ದುಡ್ಡು ಕೊಡ್ಸು, ಕಾಲಿಗೆ ಬಿದ್ದು ಮರ್ಯಾದೆ ಕೊಟ್ಟು ಹೋಗ್ತೀನಿ. ಸರಿ ಆಯ್ತು, ಕೊಡ್ಸೋಣ. ಲೇ ಮರಿ, 10-20 ರೂಪಾಯಿ ಅಲ್ಲ ರಾಜ, 1 ಲಕ್ಷ. ಅಮ್ಮ, ಅದೇನೋ 1 ಲಕ್ಷ ಅಂತೆ, ಕೊಟ್ಬಿಡಿ. 1 ಲಕ್ಷ? ಅದು ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ ಅಮ್ಮ, 1 ಲಕ್ಷಕ್ಕೆ ಸರಿ ಹೋಗುವಂತ ವಸ್ತು ಇದ್ರೆ ಕೊಟ್ಟು ಕಳಿಸಿ. ಇವ್ರ ಮನೆಲ್ಲ ಕಿತ್ತೋಗಿರೋ 4 ಚೇರು, ಅರ್ಧ ಡಜನ್ ಕಿತ್ತೋಗಿರೋ ಪಾತ್ರೆ ಬಿಟ್ರೆ ಬೇರೆ ಏನು ಇಲ್ಲ ಇಲ್ಲಿ. ಯಾಕಿಲ್ಲ? ಇದೆ ಇದೆ. ಓಹೋ, ಸಾಲ ಇಸ್ಕೊಂಡವರು ನಮ್ಮನೆ ಬಾಗಿಲು ತನಕ ಬಂದಿದ್ದಾರೆ. ನೀವು ನಮ್ಮನೆ ಬಾಗಿಲು ತನಕ ಬಂದಾಗ ನನಗೆ ಬೇರೆ ಆಯ್ಕೆ ಇಲ್ವಲ್ಲ. ನಮ್ಮ ಕಡೆಯವರು ನಿಮ್ಮನೆ ಬಾಗಿಲಲ್ಲೇ ಇದ್ದಾರೆ. ಅಲ್ಲೇ ದುಡ್ಡು ಕೊಟ್ಟು ಕಳ್ಸೋದ್ ಬದಲು ಇಲ್ಲಿ ತನಕ ಯಾಕೆ ಬಂದಿದ್ದೀಯಾ? ಬರೋ ಪೆಟ್ರೋಲ್ ಖರ್ಚು ಉಳಿಸಿದ್ರೆ ನನ್ನ ಕಂತಿನ ದುಡ್ಡಾದ್ರೂ ಬರ್ತಿತ್ತು. ಅಂದ್ರೆ ನೀವು ಗೊತ್ತಿದ್ದೆ ಅವ್ರನ್ನ ಕಳ್ಸಿದ್ದಾ? ನಮ್ಮ ಹುಡುಗರು ನನ್ನ ಮಾತು ಕೇಳ್ದೆ ಒಂದು ಕಡ್ಡಿನೂ ಎತ್ತಿ ಆಚೆ ಇಡಲ್ಲ. ತಿಂಗಳು ಕೊನೆ ತಗೋಬೇಕಾಗಿದ್ದ ಕಂತನ ತಿಂಗಳು ಮಧ್ಯದಲ್ಲೇ ತಗೊಳಕ್ಕೆ ನೀವ್ ಹೇಳಿದ್ದಾ? ಅದು 3 ಪಟ್ಟು ದುಡ್ಡನ್ನ. ನಮ್ಮ ದಂಧೆಗೆ ತೊಂದರೆ ಕೊಟ್ಟು ಒಂದು ಕಂತು ಬಾಕಿ ಇರೋಗ್ ಮಾಡಿದೆಯಲ್ಲ, ಅದ್ರ ಶಿಕ್ಷೆನೇ ಇದು. ಅಂದ್ರೆ ಯಾಕೆ ಮಾರ್ಕೆಟಲ್ಲಿ ಆಗಿದ್ದು ನೆನ್ಪಿಲ್ವಾ? ನೀವೆಲ್ಲರೂ ಫೋನ್ ತಗೊಂಡು ವಿಡಿಯೋ ಮಾಡಿದ್ರೆ ಸಾಕು, ಆಗ ಇವ್ರ ಮಾನ ಮರ್ಯಾದೆ ಬೀದಿಗೆ ಬಂದು ನಿಲ್ಲುತ್ತೆ. ನಿಂಗೆ ಊರು ಸಾಬ್ರಿ ಅಲ್ವಾ? ಅಣ್ಣ ಮಾಡಿದ ಸಾಲಕ್ಕೆ ಕಂತ್ ಕಟ್ತೀನಿ ಅಂತ ಅಡ್ಡ ಬಂದಿದ್ದೀಯ. ಏನೋ ಮನೆಯವರ ಮೇಲೆ ಪ್ರೀತಿ ಇದೆ ಅಂತ ನಾನು ಸುಮ್ಮನಾದೆ. ಆದ್ರೆ ಈಗ ನೋಡಿದ್ರೆ ಊರವ್ರ ಸಾಲ ತಗೊಳ್ಳೋದಕ್ಕೂ ಅಡ್ಡ ಬರ್ತಾ ಇದೀಯಾ. ಈಗಾದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಓ, ಇದೆಲ್ಲ ಆಗ್ತಾ ಇರೋದು ಮಾರ್ಕೆಟಿನ ವಿಷಯಕ್ಕ? ಅಂದ್ರೆ ನಿಮ್ಗೂ ನಿಮ್ ಹುಡುಗರು ಮಾಡಿದ್ದು ಸರಿ ಅನ್ಸುತ್ತಾ? ಕಂತ್ ಹಣ ತಗೊಳಕ್ಕೆ ಅವ್ರಿಗೆ ಮಾರ್ಕೆಟ್ ಕಳಿಸ್ದೋನೆ ನಾನು. ದುಡ್ಡು ತಗೊಳಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀರಾ? ಸಾಲ ಮಾಡೋದಕ್ಕೆ ನೀವು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಲ್ವಾ? ಹಾಗೆ ಇದು ನಿಯತ್ತಾಗಿ ತಿಂಗಳಿಗೆ ಕಂತನ್ನ ಕರೆಕ್ಟಾಗಿ ಕಟ್ಟಿದ್ರೆ ನಮ್ಮಂತ ಒಳ್ಳೆಯವರು ಇನ್ನೊಬ್ರು ಇರಲ್ಲ. ಕಟ್ಲಿಲ್ವಾ? ಕಟ್ಟಿಸ್ಕೊಳ್ಳೋದು ಹೇಗೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದ್ರ ವ್ಯಾಲ್ಯೂ ಕಡಿಮೆ ಅಂದ್ರೂ 1.5 ಲಕ್ಷ. ಅದೇನೋ 1 ಲಕ್ಷ ಕಂತು ಅಂದಲ್ಲ, 50,000 ಜಾಸ್ತಿನೇ ಇದೆ.
ಸಾಕಾ? ನಮಗೆ ಕಂದ್ ಕಟ್ಟಕ್ಕಾಗಲ್ಲ ನಿನ್ಗೆ, ಇಷ್ಟೆಲ್ಲ ವಸ್ತುಗಳು ತಗೊಳಕ್ಕಾಗುತ್ತಾ? ಈ ಹೆಂಗಸುಗಳು ಸಾಮಾನು ಇದಾರಲ್ಲ ಕಣ್ರೋ, ಚಾಲಾಕಿಗಳು. ಹಲೋ, ಮರ್ಯಾದೆ ಎಲ್ಲೋಯ್ತು? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಯಾ? ಅಲ್ಲಿರೋದೆಲ್ಲ ಇವ್ರದೇ ವಸ್ತು, ನಿಮ್ಮ ಸಾಲನ ತೀರಿಸ್ತಾರೆ. ಆದ್ರೆ ನಾವಿದನ್ನ ಮಾನ ಮರ್ಯಾದೆಗಿಂತ ಇದೆಲ್ಲ ದೊಡ್ಡದಾ? ಹಾಗಲ್ಲಪ್ಪ, ಇದು ನಾವು ಕೊಂಡ್ಕೊಂಡಿದ್ದಲ್ಲ, ನನ್ನ ಮಗನಿಗೆ ಗಿಫ್ಟಾಗಿ ಬಂದಿರೋದು. ಇದನ್ನ ಇವ್ರಿಗೆ ಹೇಗೆ ಕೊಡೋಕ್ಕಾಗುತ್ತೆ? ಯಾಕಾಗಲ್ಲಮ್ಮ, ಇದು ನಿಮ್ದೇ ಗಿಫ್ಟ್. ಟಿವಿನೂ ನಿಮ್ದೆ, ಫ್ರಿಜ್ಜು ನಿಮ್ದೆ, ಅಲ್ಲಿರೋದೆಲ್ಲ ನಿಮ್ದೆ. ನೀವೇನ್ ಬೇಕಾದ್ರೂ ಮಾಡ್ಬೋದು. ಅಮ್ಮ, ಗಾಡಿ ಮನೆ ಮುಂದೆ ಇದೆ, ಸಾಲ್ಗಾರು ನಿಮ್ಮ ಕಣ್ಮುಂದೆ ನಿಂತಿದ್ದಾರೆ. ತಲೆ ತಗ್ಸ್ ನಿಲ್ತೀರಾ ಅಥವಾ ತಲೆ ಎತ್ತಿ ಇದನ್ನೆಲ್ಲ ಅವ್ರಿಗೆ ಕೊಡ್ತೀರಾ? ನೀವೇ ಡಿಸೈಡ್ ಮಾಡಿ. ಈ ಹುಡುಗ ಹೇಳಿದ್ ಕೇಳಿಸ್ಲಿಲ್ವಾ ನಿಮ್ಗೆ? ಎಲ್ಲ ತಗೊಂಡು ಮೊದಲು ಜಾಗ ಖಾಲಿ ಮಾಡಿ. ಇವಿಷ್ಟು ನಾವೇ ತಗೊಂಡೋದಾ? ಐಟಮ್ ತಗೊಂಡ್ವಾ, ಸಾಲದ ಕಂತು ಕ್ಲಿಯರ್ ಆಯ್ತಾ ಅಂತ ಸುಮ್ಮನಿರ್ಬೇಕು. ಈ ಕಡೆ ತಲೆನೂ ಹಾಕ್ಬಾರ್ದು. ಏಯ್ ಬನ್ರೋ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಏನೋ ನಿನ್ ಸಮಸ್ಯೆ, ನೀನೇ ತಾನೇ ಹೋಗೋ ಅಂದಿದ್ದು. ಹೋಗ್ಬೋದಿತ್ತು, ಆದ್ರೆ ಆಗ್ಲೇ ಏನೋ ಇಷ್ಟು ಉದ್ದ ಮಾತಾಡ್ತಿದ್ದೆ. ಕಾಸು ಸಿಕ್ಕಿದ್ರೆ ನಮಸ್ಕಾರ ಆಗ್ತೀನಿ ಅಂತ. ಈಗ ಸಿಕ್ಕಿದೆಯಲ್ಲ, ನಮಸ್ಕಾರ ಹಾಕೋ. ಏಯ್, ನಾನೇನೋ ಅನ್ಕೊಂಡಿದ್ಯಾ? ಈಗ ಸುಮ್ಮನೆ ನಮಸ್ಕಾರ ಮಾಡ್ತೀಯೋ ಅಥವಾ ಕಾಸು ಕೊಟ್ಟರು ಗಲಾಟೆ ಮಾಡ್ತಿದ್ಯಾ ಅಂತ ಪೊಲೀಸ್ನ ಕರೆಸ್ಲೋ? ಇಷ್ಟೆಲ್ಲ ಮಾಡ್ದವನ್ಗೆ ಪೊಲೀಸ್ನವ್ರು ಕರ್ಸೋದು ಕಷ್ಟ ಅನ್ಕೊಂಡಿದ್ಯಾ? ಅಮ್ಮ ಬರ್ತೀವಿ ಕಣಮ್ಮ. ನಮಸ್ಕಾರ ಅಮ್ಮ. 200 ವರ್ಷ ಚೆನ್ನಾಗಿರ್ಬೇಕು. ಮುಂದಿನ ಸಲ ಹೆಣ್ಮಕ್ಳು ಮುಂದೆ ಈ ಥರ ನಡ್ಕೊಳ್ಳೋ ಮುಂಚೆ ಇದು ನೆನ್ಪಿರ್ಲಿ. ಕಿಟ್ಟಪ್ಪಣ್ಣ, ನಿಮ್ಮ ಹತ್ರ ನಾವು ಸಾಲ ಮಾಡಿದ್ದೀವಿ ನಿಜ, ಕಂತು ಕಟ್ಟಬೇಕು. ಕಟ್ಟಿಲ್ಲ ಅಂದರೆ ಕೇಳೋ ಅಧಿಕಾರ ನಿಮಗಿದೆ, ಅದನ್ನು ನಾನು ಒಪ್ಕೋತೀನಿ. ಅದೇ ಥರ ಮಾರ್ಕೆಟಲ್ಲೂ ಮರ್ಯಾದೆಯಿಂದ ಕೇಳಿದರೆ ನಾನು ಸುಮ್ಮನೆ ಇರ್ತಿದ್ದೆ. ಮರ್ಯಾದೆಯಿಂದ ಅದೇ ಕೇಳೋದು ಅಂತ ನೀನು ಹೇಳ್ಕೊಡು, ನಾನು ಕೇಳ್ತೀನಿ. ಇರಾ, ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೀನಲ್ಲ. ಇವಳ ಹತ್ರ ಏನು ಮಾತಾಡೋದು ಬಸ್ಸು? ಗಾಂಚಲಿ ಆಡ್ತಾಳೆ. ಮಾರ್ಕೆಟಲ್ಲಿ ಇವಳು ನನಗೆ ಅವಮಾನ ಮಾಡಿದ್ಮೇಲೆ ಯಾರು ನನ್ನ ಸೀರಿಯಸ್ ಆಗಿ ತಗೊಂತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ. ಕೇಳಿಸ್ಕೊಂಡ್ಯಾ? ನಿನ್ನಿಂದ ಆಗ್ತಾ ಇರೋ ನಷ್ಟನ ಸಾಲಕ್ಕೆ ಸೇರಿಸ್ಲಾ? ಅದನ್ನು ಕಟ್ತೀಯಾ? ಕಟ್ಟೋ ಯೋಗ್ಯತೆ ನಿನಗಿದೆಯಾ? ಹೆಣ್ಮಕ್ಳ ಹತ್ರ ಸರಿಯಾಗಿ ನಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲದೆ ಇರೋರು ನನ್ನ ಯೋಗ್ಯತೆ ಬಗ್ಗೆ ಮಾತಾಡಬಾರ್ದು. ತಗೊಳಪ್ಪ, ನಾನು ಇಷ್ಟೊಂದು ಒಳ್ಳೆ ಮನುಷ್ಯ ಆಗಿದ್ದಕ್ಕೆ ನಿನ್ನ ಹತ್ರ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಲ್ದೇ ಇದ್ದಿದ್ರೆ ಏನು, ನೀವು ನಿಮ್ ಚೆಲಾಗಳ ತರ ಮೈ ಮುಟ್ಟಕ್ ಬರ್ತಾ ಇದ್ರಾ? ಬಂದಿದ್ರೆ ನಾನ್ ಸುಮ್ನೆ ಇರ್ತಿದ್ದೆ ಅನ್ಕೊಂಡಿದ್ದೀರಾ? ಏನ ಹೆಣ್ಣು ಮಕ್ಕಳು ಮೈ ಮುಟ್ಟದ? ಯಾರು? ನಿಮ್ಮನ್ ಕೇಳ್ದೆ ನಿಮ್ ಹುಡುಗರು ಒಂದ್ ಕಡ್ಡಿನೂ ಎತ್ತಿಡಲ್ಲ ಅಂದ್ರಿ. ಅವ್ರ ಹೆಣ್ಮಕ್ಳು ಮೈ ಮುಟ್ಟಿ ದುಡ್ಡು ಕೇಳೋದು ನಿಮಗ್ ಗೊತ್ತಿಲ್ವಾ? ನಾನು ಅವತ್ತಷ್ಟಕ್ಕೆ ಸುಮ್ಮನಾಗ್ಬಾರ್ದಿತ್ತು ಅಂತ ಇವತ್ತು ಅನ್ನಿಸ್ತಾ ಇದೆ. ಆವತ್ತೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇವತ್ತು ನೀವು ನಮ್ಮ ಮನೆ ಮೆಟ್ಲು ಹತ್ತೋ ಧೈರ್ಯ ಮಾಡ್ತಾ ಇರ್ಲಿಲ್ಲ. ನಿಲ್ಸು. ಅಯ್ಯೋ, ನೀವಿದ್ದೆಲ್ಲ ಯಾಕೆ ಮಾಡ್ತಿದ್ದೀರಾ? ಬಿಡಿ, ನಾವು ಮಾಡ್ಕೋತೀವಿ. ಪರವಾಗಿಲ್ಲ ಬಿಡಿ, ನೀವು ಬಸ್ರಿ ಹೆಂಗ್ಸು, ನಿಮ್ಮ ಕೈಲಿ ಆಗಲ್ಲ. ನಾನು ಒಳಗಡೆ ಎತ್ತಿಡ್ತೀನಿ. ಒಂದು ನಿಮಿಷ ಪುಷ್ಪ, ನೀನು ರೆಸ್ಟ್ ಮಾಡು, ನಾನು ನೋಡ್ಕೋತೀನಿಪ್ಪ. ಪಾಪ ನಿನಗೆ ಯಾಕೆ ಕೆಲಸ ಇಲ್ಲ? ನಾನು ನೋಡ್ಕೊಳ್ದೆ ಯಾರು ನೋಡ್ಕೊಳ್ತಾರೆ? ನನ್ನ ಕಣ್ಮುಂದೆ ಇಷ್ಟೆಲ್ಲ ಆಗಿದೆ, ನೋಡ್ಕೊಂಡು ಸುಮ್ಮನೆ ಇರಲ್ಲ. ಆದರೂ ನೀನು ಇದನ್ನೆಲ್ಲ ಮಾಡೋದು ಸರಿ ಇರಲ್ಲ.
ನಿಮ್ಮ ಮನೆ ಮಗ ಆಗಿದ್ರೆ ಈ ಥರ ಹೇಳ್ತಿದ್ರಾ? ಆದರೆ ನೀನು ನಮ್ಮ ಮನೆ ಮಗ ಅಲ್ವಲ್ಲಪ್ಪ. ಈಗ ಮಾಡಿರೋ ಉಪಕಾರನೇ ಬಹಳ ದೊಡ್ಡದು. ಅದನ್ನು ಮನೆ ಮಗನೇ ಮಾಡ್ದ ಅಂತ ಅಂದ್ಕೊಳ್ಳಿ. ಈಗ ಇದನ್ನು ಒಳಗಡೆ ಇಡಕ್ಕೆ ಬಿಡಿ. ಸರಿ. ತಗೊಳ್ಳಿ. ಅಯ್ಯೋ ಅಕ್ಕ, ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ನಮಗೆ ಕಷ್ಟ ಆಗುತ್ತೆ ಅಂತ ಮನೆ ವಸ್ತುಗಳನ್ನೆಲ್ಲ ತಗೊಬಂದು ವಾಪಸ್ ನೀವೇ ಜೋಡಿಸಿದ್ದೀರಾ. ಈಗ ಜ್ಯೂಸು ಬೇಡ ಅಂದು ನಮ್ಮ ಮನಸ್ಸಿಗೆ ಕಷ್ಟ ಕೊಡಬೇಡಿ. ದಯವಿಟ್ಟು ತಗೊಳ್ಳಿ. ಚೆನ್ನಾಗಿ ಮಾತಾಡ್ತೀರಾ, ಕೊಡಿ. ಮಾತಾಡೋದ್ರ ಬಗ್ಗೆ ನೀನು ಹೇಳಬೇಕಪ್ಪ. ಅಂಥ ರೌಡಿಗಳು ಮುಂದೆ ನಿಂತು ಮಾತಲ್ಲೇ ಅವ್ರನ್ನ ಬಗ್ಗಿಸ್ಬಿಟ್ಟಿಯಲ್ಲ. ನಿಜವಾಗ್ಲೂ ತುಂಬ ಬುದ್ಧಿವಂತಪ್ಪ ನೀನು. ಅಯ್ಯೋ, ನಾನು ನೋಡು ನಿಂತೆ ಮಾತಾಡಿಸ್ತಿದ್ದೀನಿ. ಕೂತ್ಕೊಪ್ಪ, ಬಾ. ಪರವಾಗಿಲ್ಲ ಅಣ್ಣ. ಸುಸ್ತಾಗಿರುತ್ತೆ, ಆರಾಮಾಗಿ ಕೂತ್ಕೊಂಡು ಜ್ಯೂಸ್ ಕೊಡಿ. ಬಾ ಬಾ ಬಾ, ಕೂತ್ಕೊಪ್ಪ. ನಾನು ಆಗ್ಲಿಂದ ಕೇಳಬೇಕಂತಿದ್ದೆ, ನಿಮ್ಮನ್ನೆಲ್ಲೋ ನೋಡ್ದಾಗಿದೆ. ಆದರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅರು ಮಸಾಲ ಕಂಪ್ನಿ ಬಗ್ಗೆ ಪೇಪರಲ್ಲೂ ಟಿ ವಿಲೂ ಎಲ್ಲರೂ ನೋಡಿರ್ಬೋದಾ? ನಾನು ಅರುಂಧತಿ ಸಂಪತ್ ಮೊಮ್ಮಗ ಅಂತ ಇವ್ರಿಗೆ ಗೊತ್ತಾಗಿರ್ಬೋದಾ? ಏ ಪುಷ್ಪ, ಕೆಲವೊಂದ್ಸಲ ಹಾಗೆ ನೋಡಿದ ತಕ್ಷಣ ನಮ್ಮವರು ಅಂತ ಅನಿಸ್ಬಿಡ್ತಾರೆ. ನಿನಗೂ ಹಾಗೆ ಅನಿಸಿರ್ಬೇಕು. ಹೌದೌದು, ನಾನು ಹೆಂಗಿದ್ರು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಇರೋದಲ್ವಾ, ಅಲ್ಲಿ ಇಲ್ಲಿ ನೋಡಿರ್ತೀರಾ. ಹಾಂ, ಒಟ್ನಲ್ಲಿ ಇವತ್ತು ನೀವು ನಮ್ಮ ಮನೆಗೆ ಬಂದಿರೋದ್ರಿಂದ ದೊಡ್ಡ ಅನಾಹುತ ತಪ್ಪಿತು. ನೀವು ಬಂದಿರಲಿಲ್ಲ ಅಂದಿದ್ರೆ ಅದೇನಾಗ್ತಿತ್ತು? ಹಾಗೆಲ್ಲ ಯೋಚನೆ ಮಾಡಬೇಡಿ ಅಕ್ಕ. ಮನೆ ಮಗನ ಥರ ನಿಂತು ನಮ್ಮನ್ನು ಕಾಪಾಡಿದ್ಯಾ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸ್ ಅಲ್ಲ ಯಾಕಮ್ಮ, ಮುಂದಿನ ಸಲ ಬಂದಾಗ ಇದೇ ಥರ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡಿ, ಖುಷಿಯಾಗಿ ಕುಡಿತೀನಿ. ಮುಂದಿನ ಸಲ ಯಾಕೆ, ಈಗಲೇ ಕುಡೀರಿ. ಕೊಡು ಕೊಡು. ಹಾಂ, ಸಾಕು. ನೀವು ಸುಮ್ಮನಿರು ಅನ್ನೋಕ್ಕೂ ನಾನು ಸುಮ್ಮನಾಗ್ಬೇಕಾ? ಯಾಕೆ? ನಿಮಗೂ ಒಬ್ಳು ಮಗಳಿದ್ದಾಳೆ ಕಿಟ್ಟಪ್ಪಣ್ಣ. ಮಾರ್ಕೆಟಲ್ಲಿ ಯಾವುದೋ ರೌಡಿ ಅವ್ರ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದಿದ್ರೆ ಅದು ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಿತ್ತ? ಸುಮ್ಮನೆ ಇದ್ದಿದ್ರೆ ನೀವು ಅದನ್ನ ಸರಿ ಅಂತ ಒಪ್ಕೋತಿದ್ರಾ? ನನ್ನ ಮಗಳನ್ನ ಈ ವಿಷಯಕ್ಕೆ ತರಬೇಡ ಮಲ್ಲಿ. ಹೆಣ್ಣು ಮಕ್ಕಳ ಜೊತೆ ಕೆಟ್ಟದಾಗಿ ನೋಡ್ಕೊಳ್ಳೋನು ನಾನಲ್ಲ. ನೀವ್ ಮಾಡಲ್ಲ, ಆದ್ರೆ ನಿಮ್ ಕಡೆಯವ್ರು ಹಾಗಲ್ವಲ್ಲ. ನನ್ನ ಜಾಗಕ್ಕೆ ಬಂದು ನನ್ನ ಹುಡುಗರ ಮೇಲೆ ಇಲ್ಲ ಸಲ್ಲದೆಲ್ಲ ಹೇಳೋದಕ್ಕೆ ನಿನಗೆ ಎಷ್ಟು ಧೈರ್ಯ? ಸತ್ಯ ಹೇಳಕ್ಕೆ ಯಾಕೆ ಹೆದರ್ಬೇಕು? ನಿಮ್ ಕಡೆಯವರು ತಪ್ಪು ಮಾಡಿದರೆ ಅದಕ್ಕೆ ಮಾತಾಡ್ತಾ ಇದ್ದೀನಿ. ನೀನ್ ಹೇಳಕ್ಕೂ ನಾನು ನಂಬೇಕಾ? ಬೇಡ, ನನ್ನ ಮಾತ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ಮಾರ್ಕೆಟ್ಗೆ ಹೋಗಿ ವಿಚಾರಿಸಿ ನೋಡಿ. ಕಂತು ವಸೂಲಿ ಮಾಡೋ ನೆಪದಲ್ಲಿ ಎಷ್ಟು ಜನ ಹೆಣ್ಮಕ್ಳ ಮೇಲೆ ಕೈ ಹಾಕಿದ್ದಾರೆ ಕೇಳಿ. ನೀನ್ ಹೇಳ್ತಾ ಇರೋದು ನಿಜನಾ? ನಿಮ್ಮವ್ರನ್ನೇ ಕೇಳಿ, ಅವ್ರ ಮಾತ್ ಮೇಲೆ ನಿಮ್ ನಂಬಿಕೆ ಇದೆಯಲ್ಲ. ಏನ್ ಹೇಳ್ತಾ ಇದ್ದಾಳ ಇವಳು? ಬಸ್ಸು, ಇವಳು ಕಂತು ಕಟ್ಟಕ್ಕಾಗದೆ ಕತೆ ಕಟ್ತಾವಳೆ. ನೀವು ಇವಳು ಮಾತು ನಂಬೇಡಿ. ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ನಿಜನಾ ಸುಳ್ಳ? ಅದು ನಾನು ಬೇಕು ಅಂತ ಮಾಡಿಲ್ಲ ಬಸ್ಸು, ಮಿಸ್ ಆಗಿ ಕೈ ತಾಗ್ಳು. ಅದ್ ಹೇಗೋ ಮಿಸ್ ಆಗಿ ಹೆಣ್ಮಕ್ಳಿಗೆ ಮಾತ್ರ ಕೈ ತಗಲುತ್ತೆ. ಇನ್ನೊಂದ್ಸಲ ಹೀಗಾದ್ರೆ ಕೈನೇ ಕಡಿಬೇಕಾಗುತ್ತೆ. ಉಷಾ, ಇನ್ನೊಂದು ಸ್ವಲ್ಪ ದಿನ ಈ ಫ್ಯಾಮಿಲಿ ಫೋಟೋ ನಾನು ಇರ್ತೀನಿ. ಏನಾದರೂ ಹೇಳಿದ್ರಾ? ಏನೂ ಇಲ್ಲ. ಏನಾದರೂ ಇದ್ರೆ ಹೇಳ್ಕೊಪ್ಪ, ಪರವಾಗಿಲ್ಲ. ಅದೇಮ್ಮ, ನೀವಿಬ್ಬರೇ ಇರ್ತೀರಾ, ರೌಡಿಗಳು ಮತ್ತೆ ಬಂದರೆ ಏನು ಅಂತ ಯೋಚನೆ ಮಾಡ್ತಿದ್ದೆ. ಓಹ್,
ಪರವಾಗಿಲ್ಲಪ್ಪ, ನನ್ನ ಮಗ ಇನ್ನೇನು ಬಂದ್ಬಿಡ್ತಾನೆ. ರೌಡಿಗಳು ಬಂದಾಗ ನನ್ನ ನಾದ್ನಿಗೂ ಫೋನ್ ಮಾಡಿದ್ದೆ. ನಾವು ಕಷ್ಟದಲ್ಲಿರೋದು ಗೊತ್ತಾಗಿ ಅವಳು ಬರ್ದೇ ಇರಲ್ಲ. ಹಾಗಾದ್ರೆ ನಾನು ಇಲ್ಲೇ ಕಾಯ್ತೀನಿ. ಆ? ಅಂದ್ರೆ ನಿಮ್ಮ ಮಗಳು ಮಗ ಬರೋವರೆಗೂ ಇಲ್ಲೇ ಇರ್ತೀನಿ ಅಂದೆ. ಅಲ್ಲಪ್ಪ, ಈಗಾಗಲೇ ನೀನು ಮಾಡಿರೋ ಉಪಕಾರ ಬೇಕಾದಷ್ಟಾಯಿತು. ಈಗ ನಮ್ಮನ್ನು ಕಾಯೋ ಕೆಲಸನೂ ನಿನ್ನ ಹೆಗಲ ಮೇಲೆ ಹಾಕೋದು ನನಗೆ ಯಾಕೋ ಅಷ್ಟು ಸರಿ ಕಾಣ್ತಿಲ್ಲ. ಹೌದು, ನಿಮ್ಗೇನು ಕೆಲಸ ಇದೆಯೋ ಏನೋ. ಇದಕ್ಕಿಂತ ಮುಖ್ಯವಾಗಿರೋ ಕೆಲಸ ಏನೂ ಇಲ್ಲ. ಅದೇ ಗಾಡಿನ ರೌಡಿಗಳ ಹತ್ರ ಕೊಟ್ಟು ಕಳಿಸಿದ್ದೀನಲ್ಲ, ಅದು ವಾಪಸ್ ಬರೋವರೆಗೂ ಕಾಯಲೇಬೇಕಲ್ವಾ? ಕಿಟ್ಟಪ್ಪಣ್ಣ, ಇದೇನು ಮಾಡ್ತಾ ಇದ್ದೀರಾ? ನನ್ನನ್ನು ಕ್ಷಮಿಸ್ಬಿಡು ಮಲ್ಲಿ. ಇನ್ಮೇಲೆ ಈ ತರಹ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನೀವು ಯಾಕೆ ಕ್ಷಮೆ ಕೇಳ್ತೀರಾ ಕಿಟ್ಟಪ್ಪಣ್ಣ? ಮುಂದೆ ತಪ್ಪಾಗ್ದಿರೋ ಹಾಗೆ ನೋಡ್ಕೋತೀನಿ ಅಂದ್ರಲ್ಲ, ಅಷ್ಟು ಸಾಕು. ಸಾಲ ಮಾಡುವಾಗಲೇ ಜನ ಸ್ವಾಭಿಮಾನನ ಕಳ್ಕೊಂಡು ಅರ್ಧ ಸತ್ತಿರ್ತಾರೆ. ಮರ್ಯಾದೆನೂ ಕಳ್ಕೊಂಡ್ರೆ ಬದುಕಕ್ಕೆ ಕಷ್ಟ ಆಗುತ್ತೆ. ನನ್ಗೆ ಅರ್ಥ ಆಗುತ್ತೆ ಮಲ್ಲಿ, ನಾನು ನೋಡ್ಕೊಳ್ತೀನಿ. ತಗೊಳ್ಳಿ, ಇದರಲ್ಲಿ 50,000 ಇದೆ, ಕಂತಿನ ದುಡ್ಡು. ಕಂತಿನ ದುಡ್ಡು ಆಗಲೇ ಕೊಟ್ಟು ಕಳಿಸಿದಾರಕ್ಕ. ಏನು ಹೇಳ್ತಾ ಇದ್ದೀರಾ? ಯಾರು ಕಟ್ಟಿದ್ದು? ನಿಮ್ಮ ಮನೆಗೆ ಬಂದಿರೋ TV, ಫ್ರಿಜ್ಜು, ವಾಷಿಂಗ್ ಮಿಷಿನು ಅದನ್ನೆಲ್ಲ ನಮಗೆ ಕೊಟ್ಟು ಕಳಿಸಿದ್ದಾರೆ. ಅಲ್ಲಿ ನೋಡಿ. ಇದನ್ನೆಲ್ಲ ನೋಡಿದ್ರೆ ಕಮ್ಮಿ ಅಂದ್ರು 1 ರಿಂದ 1.5 ಲಕ್ಷ ರೂಪಾಯಿ ಬೆಲೆ ಬಾಳೋ ಹಾಗೆ ಕಾಣುತ್ತೆ. ಹೆದರ್ಸಿ ಬೆದರ್ಸಿ ಏನಾದ್ರು ತೊಗೊಂಬಂದ್ರ ಹೇಗೆ? ಇಲ್ಲ ಬಾಸು, ನಾವು ದುಡ್ಡು ಕೇಳಿದಾಗ ಅವ್ರ ಹತ್ರ ಇರಲಿಲ್ಲ. ಕೊನೆಗೆ ಸೇಲ್ಸ್ ಹುಡುಗ ಸಂಧಾನ ಮಾಡಿ ಇದನ್ನ ಕೊಟ್ಟು ಕಳಿಸ್ತಾ. ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಸತ್ಯವಾಗ್ಲು. ಸರಿ ಸರಿ ಮಲ್ಲಿ, ಅಲ್ಲಿಗೆ ಬಾಕಿ ಇರೋ ಎಲ್ಲ ಕಂತು ಚುಕ್ತಾ ಆದಂಗೆ ಆಯಿತು. ಇರಲಿ, ತಗೊಳ್ಳಿ, ಇದು ಮುಂದಿನ ತಿಂಗಳ ಕಂತು. ನಿಂಗೆ ಮಾಡಿರೋ ತೊಂದರೆಗೆ ಇದನ್ನು ತಗೊಳ್ಳೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ಮಲ್ಲಿ. ಮುಂದಿನ ತಿಂಗಳೇ ಕೊಡು, ಪರವಾಗಿಲ್ಲ. ದುಡ್ಡಿನ ವಿಷಯದಲ್ಲಿ ಅನುಕಂಪ ಒಳ್ಳೇದಲ್ಲ ಕಿಟ್ಟಪ್ಪಣ್ಣ. ಸಾಲ ಮಾಡಿದ್ಮೇಲೆ ಅದನ್ನು ಕಟ್ಟೋ ಜವಾಬ್ದಾರಿ ನಮ್ಮದು. ಕಷ್ಟ ಇದ್ದಾಗ ಸಮಯ ಕೊಟ್ಟು ಸಹಾಯ ಮಾಡಿದ್ದೀರಾ. ಈಗ ನನ್ನ ಕೈಯಲ್ಲಿ ದುಡ್ಡಿದ್ದಾಗ ನಾನು ಕೊಡದೇ ಇದ್ರೆ ಅದು ತಪ್ಪಾಗುತ್ತೆ. ತಗೊಳ್ಳಿ. ಸಾಲ ತಗೊಂಡಿರೋ ನಿಮ್ಮ ಅಣ್ಣ ಬಂದು ಇದೆಲ್ಲ ಮಾಡಬೇಕಾಗಿತ್ತು, ಆದರೆ ನೀನು ಮಾಡ್ತಾ ಇದೀಯಾ. ನಿನ್ನಂತ ಹುಡುಗಿರು ಇರೋದು ಬಹಳ ಅಪರೂಪ. ಹೌದು, ನೀನೇನು ಕೆಲಸನಪ್ಪ ಮಾಡೋದು? ಡೆಲಿವರಿ ಬಾಯಾ? ತೀರಾ ಡೆಲಿವರಿ ಬಾಯ್ ಅಂತ ಹೇಳಿ ಆಮೇಲೆ ಹೆಣ್ಣು ಕೊಡಲ್ಲ ಅಂತ ಹೇಳಿದ್ರೆ? ಹುಡುಗಿರಿಗೇನು, ಬಡವರಾದರೂ ಓಕೆ, ಆದರೆ ಮನೆಯವ್ರಿಗೆ ಅಳಿಯ ಒಳ್ಳೆ ಕೆಲಸದಲ್ಲಿರಬೇಕು ಅಂತಲೇ ಅನ್ಕೋತಾರೆ. ಏನು ಯೋಚನೆ ಮಾಡ್ತಿದ್ಯಪ್ಪ? ಓ, ಹೋಗಿದ್ದ ಗಾಡಿ ಇನ್ನೂ ಬಂದಿಲ್ಲ ಅಂತನಾ? ಹಾಗೇನಿಲ್ಲಮ್ಮ, ನಾನು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿದ್ದೀನಿ. ಇವತ್ತಿನ ಥರ ತುಂಬ ಐಟಮ್ಸ್ ಇದ್ದರೆ ನಾನೇ ಡೆಲಿವರಿ ಕೊಡೋಕ್ಕೆ ಬರ್ತೀನಿ. ಹಾಂ, ಹೌದು ಹೌದು, ತುಂಬ ದುಡ್ಡಿನ ವಸ್ತುಗಳಲ್ವಾ, ಜೋಪಾನವಾಗಿ ತರಬೇಕು. ನೀವು ತಂದಿದ್ದ ಗಿಫ್ಟ್ ಎಲ್ಲ ಆ ರೌಡಿಗಳಿಗೆ ಕೊಟ್ರಲ್ವಾ? ನಿಮಗೆ ನಿಮ್ಮ ಕಂಪ್ನಿಯವ್ರೇನು ಬೈಯಲ್ವಾ? ನನಗ ನಮ್ಮ ಕಂಪ್ನಿ ನನಗೆ ಯಾರು ಬೈಯಲ್ಲ. ಹಲೋ ಹಲೋ ಎಲ್ಲ ಆಮೇಲೆ ನೀನು ಎಲ್ಲಿದ್ಯಾ? ಮೀಟಿಂಗ್ ಆಗಲಿ ಲೇಟ್ ಆಗಿದೆ. ನೀನು ಮಿಸ್ ಮುಗುತ್ತಿ ಮನೆಯಲ್ಲೇ ಕೂತ್ಕೊಂಡ್ರೆ ಮೀಟಿಂಗ್ ಮಿಸ್ ಆಗೋಗುತ್ತೆ ಅಷ್ಟೇ. ಮಾತಾಡ್ಬರ್ತೀನಿ. ಏನೋ ನಿಂತ್ಕೊಳ್ಳು. ಅತ್ತೆ ಮುಂದೆ ಮರ್ಯಾದೆ ತೆಗೆಯೋಷ್ಟು ಬೈಯೋದು ಬೇಕಾ? ಅತ್ತೆ ಮುಂದೆ ಮರ್ಯಾದೆ ಉಳಿಸ್ಕೊಳಕ್ಕೆ ಹೋಗಿ ಅಮ್ಮನ ಮುಂದೆ ಮರ್ಯಾದೆ ಕಳ್ಕೊಬೇಡ. ಅಮ್ಮಮ್ಮನ ಹೆಸರು ಹೇಳಿ ನಂಗೆ ಎದುರಿಸಕ್ಕೆ ನೋಡ್ತಿದ್ಯಾ? ಇಲ್ಲಪ್ಪ, ಅಮ್ಮಮ್ಮ, ಆಫೀಸು, ಮೀಟಿಂಗು ಇದೆಲ್ಲ ಮರ್ತೋಗಿದ್ರೆ ಅದನ್ನು ನೆನಪಿಸ್ತಾ ಇದ್ದೀನಿ. ಈ ಮೀಟಿಂಗ್ಗೆ ರಾತ್ರಿ ಇಡೀ ಕೆಲಸ ಮಾಡಿದ್ಯಾ, ಅಟೆಂಡ್ ಆಗದಿದ್ರೆ ಆಗುತ್ತಾ? ಮಿಸ್ ಮೂಗುತಿನ ನೋಡ್ಕೊಂಡು ಹೋಗೋಣ ಅಂತಿದ್ದೆ ಕಣ. ಓ ಹೌದಾ, ಸರಿ, ಮಿತಿಲ ಬರಲಿ, ಕೇಳಿದ್ರೆ ಹಾಗೆ ಹೇಳ್ತೀನಿ. ಹಾಗೆಲ್ಲ ಮಾಡಬೇಡ.
ನಾನೇ ಬರ್ತೀನಿ. ಆಯಿತು.